ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಉತ್ತರ ಕನ್ನಡ ಜಿಲ್ಲೆಯ ನೂತನ ಉಸ್ತುವಾರಿ ಹಾಗೂ ಸಂಪುಟ ರಾಜ್ಯ ಸಚಿವ ಲಕ್ಷ್ಮಣ ಸವದಿ ಅವರ ಅಧ್ಯಕ್ಷತೆಯಲ್ಲಿ ಮುಂಡಗೋಡ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಇಂದು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಪರಿಸ್ಥಿತಿ ಕುರಿತು ಮಹತ್ವದ ಸಭೆ ನಡೆಸಿದರು. ಬನವಾಸಿ, ಮುಂಡಗೋಡ ಹಾಗೂ ಯಲ್ಲಾಪುರ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿನ ಮಳೆ ಹಾನಿ, ಮಳೆ ಕೊರತೆ, ಬೆಳೆ ಹಾನಿ, ಮಳೆ ಪ್ರಮಾಣ ಹಾಗೂ ರೈತರಿಗೆ ನೀಡಲಾಗುತ್ತಿರುವ ಪರಿಹಾರ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಇದೇ ವೇಳೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಲಭ್ಯತೆ ಹಾಗೂ ವಿತರಣೆ ಪ್ರಮಾಣದ ಬಗ್ಗೆಯೂ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದು, ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯಕ್ ಹಾಗೂ ಯಲ್ಲಾಪುರ, ಮುಂಡಗೋಡ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಕ್ಷೇತ್ರಗಳ ಪ್ರಮುಖ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು. ರೈತರು ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳು ಮತ್ತು ಕ್ಷೇತ್ರದ ತುರ್ತು ಅಗತ್ಯಗಳ ಕುರಿತು ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು. ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಚಿವ ಲಕ್ಷ್ಮಣ ಸವದಿ ಅವರು ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್, ಉಪವಿಭಾಗಾಧಿಕಾರಿ ಚಂದ್ರಶೇಖರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿನ್ನೆ ಮತ್ತು ಇವತ್ತು ಇಡೀ ಕಾರವಾರ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವೀಕ್ಷಣೆ ಮಾಡಿ ಅನೇಕ ಕಡೆ ಅಡಿಕೆಗೆ ಚುಕ್ಕೆ ರೋಗ ಬಂದಿದೆ, ಶುಂಠಿಗೆ ರೋಗ ಬಂದಿದೆ, ಭತ್ತದ ಮಳೆ ಕೊರತೆಯಿಂದ ಭತ್ತದ ಬೆಳೆ ಕುಂಠಿತ ಆಗಿದೆ, ಕೆಲವೊಂದು ಕಡೆ ರಸ್ತೆಗಳು ಕೆಟ್ಟಿದ್ದಾವೆ. ಅನೇಕ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿ ಅವರಿಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ನಾವು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಒಟ್ಟಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಒಂದು ವರದಿಯನ್ನು ನಾಳೆ ಸಾಯಂಕಾಲದೊಳಗೆ ಪಡ್ಕೋತೀವಿ. ಸೋಮವಾರ ದಿವಸ ಅದನ್ನು ರೆವಿನ್ಯೂ ಮಿನಿಸ್ಟ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬರುವ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಎಲ್ಲೆಲ್ಲಿ ಕೊಡಬೇಕಾಗುತ್ತೆ ಮಾಡ್ತೀವಿ. ನೋಡಿದ್ದೀನಿ, ಪ್ರತ್ಯಕ್ಷ ನಾನು ವಿಸಿಟ್ ಮಾಡಿದ್ದೀನಿ, ನೋಡಿದ್ದೀನಿ, ಮನವರಿಕೆ ಆಗಿದೆ, ಅದರದ್ದು ವರದಿ ಕೊಡ್ತೀನಿ. ಆಮೇಲೆ ಮತ್ತೊಂದು ಸರ್, ರಾಜಕೀಯವಾಗಿ ಮಾತಾಡೋದಂದ್ರೆ ಈಗ ಎಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಮೊದಲಾದಾಗಿ ಮಂಕಾಳವದ್ರ ಹೆಸರು ಬಂದು ಆಮೇಲೆ ಮತ್ತು ಎಸ್ ಮಲ್ಲಿಕ್ ಅವ್ರ ಹೆಸರು ಅಂತ ಸರ್, ಏನು ಹೇಳ್ತಾರೆ ಸರ್? ಹೋಗಿ ಮಂಕಾಳವದ್ರ ಭೇಟಿಯಾಗಿದ್ದರೆ ಹೆಂಗೆ ಸರ್? ನಿನ್ನೆ ಫೋನ್ ಮ್ಯಾಗ ಸಿಕ್ಕಿದ್ರು ಅವರು. ಅವ್ರ ಊರಲ್ಲಿ ಒಂದು ದೇವಿ ಜಾತ್ರೆ ಇರೋದರಿಂದ, ಅಲ್ಲಿ ಸೆನ್ಸಿಟಿವ್ ಇರೋದರಿಂದ, ಅಲ್ಲೇ ಇರೋದರಿಂದ ಅಲ್ಲಿ ಇರಬೇಕಾಗಿತ್ತು. ಅವರು ನನ್ನ ಫೋನ್ ಮುಖಾಂತರ ಮಾತಾಡಿದ್ದಾರೆ. ನಾಳೆ ಬೆಂಗಳೂರಲ್ಲಿ ಬಂದು ಭೇಟಿಯಾಗಿ ಆಮೇಲೆ ಲಕ್ಷ್ಮಣ ಸವದಿ ಅವರು ಎಲ್ಲೇ ಒಬ್ಬ ಹಿರಿಯ ನಾಯಕರನ್ನ ಭೇಟಿಯಾಗಿ ಇಲ್ಲ ನಮ್ಮ ಸಚಿವ ಸ್ಥಾನ ಆದರೂ ಬಿಟ್ಟು ಕೊಡ್ತೀವಿ, ನೀವು ಇಂಥ ಮನವೊಲಿಸಿ ಹೋಗಿದ್ರಂತ ಏನೋ ಕೇಳ್ಪಟ್ಟು ಸರ್, ಏನೇ ಸರ್ ಅದು HK ಪಾಟೀಲ್ ಅವರು? ಅದು ಹಿಂಗೆ ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡಲಿಕ್ಕೆ ಆಗಲ್ಲ. ಬ್ಯೂರೋ ರಿಪೋರ್ಟ್ ರಮೇಶ್ ತಾಳಿಕೋಟಿ, ಭಾರತ ವೈಭವ ನ್ಯೂಸ್, ಮುಂಡಗೋಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.